ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀ ಪವನ್ ಎಂ ಶ್ರೀವತ್ಸ, ಫೌಂಡರ್ ಆಫ್ ಚಕ್ಷು ಫೌಂಡೇಶನ್. ಅಷ್ಟೇ ಅಲ್ಲ, ಈಸ್ ಅ ಕನ್ಸಲ್ಟೆಂಟ್ ಸೈಕಾಲಜಿಸ್ಟ್, ಅಂದ್ರೆ ಮನಃಶಾಸ್ತ್ರ ತಜ್ಞರು. ಅವರು ಅದರ ಜೊತೆಗೆ ಆಧ್ಯಾತ್ಮಿಕ ಚಿಂತಕರು ಕೂಡ. ಹಾಗಾಗಿ ಶಾಲೆ, ಕಾಲೇಜುಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಜನಸಾಮಾನ್ಯರಲ್ಲಿ ಮಾನಸಿಕ ಆರೋಗ್ಯವನ್ನ ವೃದ್ಧಿಸುವಕ್ಕಾಗಿ ಶ್ರಮಿಸುತ್ತಿರುವಂಥವ್ರು. ಕೊರೋನಾ ಸಮಯದಲ್ಲಿ ಉಚಿತ ಚಿಕಿತ್ಸೆ ಮಾಡೋದಲ್ಲದೆ 3,000 ಚಿಲ್ಲರೆ ಜನರಿಗೆ ಅವರಿಗೆ ಮಾನಸಿಕ ಸ್ಥೈರ್ಯವನ್ನ ಕೊಟ್ಟು ಉತ್ತಮ ಬದುಕಿಗೆ ಮಾರ್ಗದರ್ಶನ ಮಾಡಿದಂಥವ್ರು. ಇಂಥವ್ರು ನಮ್ಮೊಂದಿಗಿದ್ದಾರೆ. ಸ್ವಾಗತ ಪವನ್ ಅವರೇ. ನಮಸ್ತೆ. ಥ್ಯಾಂಕ್ ಯು. ಆ ಇವತ್ತು ಒಂದು ಕಾಲಕ್ಕೆ ಹೇಳ್ತಾ ಇದ್ರೆ 60ಕ್ಕೆ ಅರಳು ಮರಳು ಅಂತ ಇದ್ರು. ಆದ್ರೆ ನಾನು ಕಸ್ತೂರಿಯಲ್ಲಿ ಬರೀತಾ ಇರೋದು ಮರಳಿ ಅರಳು ಅಂತ. 60ಕ್ಕೆ ಅರಳು ಮರಳು ಆಗೋದಲ್ಲ, ಮರಳಿ ಅರಳಬೇಕು. ಯಾಕೆಂದ್ರೆ ಸುದೀರ್ಘವಾದಂತ ಜೀವನದ ಒಂದು ಅನುಭವ ಇರುತ್ತೆ, ಎಷ್ಟೊಂದು ಜ್ಞಾನ ಇರುತ್ತೆ, ವಿಸ್ಡಮ್ ಅಷ್ಟು ತುಂಬಿಕೊಂಡಂತ ವ್ಯಕ್ತಿ ಅದನ್ನ ವ್ಯರ್ಥ ಮಾಡ್ಕೊಂಡು ಅಯ್ಯೋ ಹೀಗಾಯ್ತು ಅಯ್ಯೋ ಅಂತ ಅಳ್ತಾ ದುಃಖ ಪಟ್ಕೊಂಡು ದುಮ್ಮಾನದಿಂದ ಖಿನ್ನತೆಗೆ ಹೋದ್ರೆ ಅವರ ಇಡೀ ಬದುಕು ವ್ಯರ್ಥ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಆ ಹಿಂದೆ ತಿರುಗಿ ಕೆಟ್ಟದಾದಂತ ಅನಾಹುತಗಳನ್ನ ನೆನೆಸ್ಕೊಂಡು ಅಳೋದನ್ನ ಬಿಟ್ಟು ಅದರಿಂದ ಪಾಠ ಕಲಿಯೋದು ಮುಂದಿನ ಪೀಳಿಗೆಯವ್ರಿಗೆ ಧೈರ್ಯ ಕೊಡುವಂತ ಒಂದು ಮಾರ್ಗದರ್ಶಕರು ಅವ್ರು ಆಗ್ಬೇಕು. ಆದ್ರೆ ಇವತ್ತು ನಾನೆಲ್ಲ ಕಡೆ ನೋಡಿದ್ದೀನಿ, ವಯಸ್ಸಾದವರೆಲ್ಲ, ನಾನು ಸಾಮಾನ್ಯವಾಗಿ ಮಹಿಳೆಯರು ಗಂಡಸರು ಅಂತಲ್ಲ, ಎಲ್ಲರಿಗೂ ಅಷ್ಟೇ. ಏನಂತಂದ್ರೆ, ನೋಡಿ ನನ್ನ ಸೊಸೆ ಹೀಗ್ ಮಾಡಿದ್ಲು, ನನ್ನ ಮಗ ಹಾಗೆ ಮಾಡ್ದ, ನಂದು ಹೀಗಾಯ್ತು ಅದು ಹಾಗಾಯ್ತು, ನನ್ಗೆ ಇದೇ ನೋಡ್ಕೊಳ್ಳೋದಿಲ್ಲ, ನನ್ಗೆ ಯಾರು ಕೇರೆ ಮಾಡೋದಿಲ್ಲ, ನನ್ನ ಹೆಂಡತಿ ಸತ್ ಮೇಲಂತೂ ಹಾಗೇ ಹೋಯ್ತು. ಅದು ಏನಂತಂದ್ರೆ ಸಹಸ್ರನಾಮದ ತರ ಗೊಣಗೋದಂತೂ ನಿಲ್ಸದೇ ಇಲ್ಲ. ಸೊ ಹಾಗಾಗಿ ನಿಮ್ಮ ಮನಃಶಾಸ್ತ್ರದ ಪ್ರಕಾರ 60 ವಯಸ್ಸು ನಂತರದವ್ರಿಗೆ ಮಾನಸಿಕ ಸ್ಥೈರ್ಯ ಚೆನ್ನಾಗಿರ್ಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು? ಮಾನಸಿಕ ಸ್ಥೈರ್ಯ ಈ 60ರ ನಂತರದಲ್ಲಿ ಅಂತ ಇವಾಗ ಲೆಕ್ಕ ತಗೊಂಡ್ರೆ, ಒಂದು ಫಿಲಂ ತರ ನೋಡೋದಾದ್ರೆ ನಮ್ ಜೀವನನ್ನ 60ರ ನಂತರದ ನಮ್ಮ ಜೀವನ ಒಂದು ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ವೆರಿ ಗುಡ್, ವಂಡರ್ಫುಲ್, ವೆರಿ ನೈಸ್. ಆ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ, ಆ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಫಿಲಂ ನೋಡೋದೇ ಆ ಕ್ಲೈಮ್ಯಾಕ್ಸಿಗೋಸ್ಕರ. ಹೌದು. ಇಲ್ಲಿ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೇಗಿರುತ್ತೆ ಅನ್ನೋದನ್ನ ನಾನು ಒಂದು ಮೆಟಫಾರಿಕಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳು ಅಲ್ಲಿವರೆಗೂ ಏನೇನಿರುತ್ತೋ ಅದು ಎಲ್ಲಾದ್ರದ್ದು ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಮೋಷನ್ಸ್ ಆಗಿ ನಡೀತಾ ಇರುತ್ತೆ. ಅದ್ರ ಪ್ರಕಾರವಾಗಿ ಫೋರ್ ಗ್ರೌಂಡ್ ಅಲ್ಲಿ ನಾವು ನಮ್ಮ ಬಿಹೇವಿಯರ್ ಅನ್ನ ಮಾಡ್ತಾ ಇರ್ತೀವಿ. ಈ ಅವೇರ್ನೆಸ್ ಬಹಳ ಮುಖ್ಯ, ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯ. ಅದರಲ್ಲೂ ಈ 60ರ ನಂತರದವರು, ಈ ರಿಟೈರ್ಮೆಂಟ್ ಆಗಿರ್ತಾರಲ್ಲ ಅವರು, ಕೆಲವರು 65, 70, 75ರವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ನಮ್ಮ ಮೈಂಡ್ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಎಮೋಷನ್ಸ್ ಏನೇನ್ ಇರ್ತವೆ ಅಥವಾ ಅನ್ರಿಸಾಲ್ವ್ಡ್ ಕಾನ್ಫ್ಲಿಕ್ಟ್ಸ್ ಏನೇನ್ ಇರ್ತವೆ ಅವ್ರ ಬಗ್ಗೆ ಅವೇರ್ನೆಸ್ ಇಟ್ಕೊಂಡು ನಾನು ಈ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅದರಲ್ಲಿ ಮೈಂಡ್ ಆಕ್ಯುಪೈಡ್ ಆಗಿ ಇಟ್ಕೊಂಡಿದ್ವಿ ಅಂದಿದ್ ಪಕ್ಷದಲ್ಲಿ, ಅಥವಾ ನಮ್ಮನ್ನ ನಾವು ಅರಿತುಕೊಂಡು ನಮ್ಮನ್ನ ನಾವು ನಮ್ಮ ಪಾಸ್ಟ್ ಅನ್ನ ನಾವು ಅಕ್ಸೆಪ್ಟ್ ಮಾಡಿದ ಹಂತಕ್ಕದಲ್ಲಿ ಇದ್ದವಾಗ ನಮಗೆ ಏನು ಸಮಸ್ಯೆಗಳು ಆಗೋದಿಲ್ಲ ವಯಸ್ಸಾದ ನಂತರದಲ್ಲಿ. ಇಲ್ಲದಿದ್ದರೆ ಈ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ನನಗನ್ಸುತ್ತೆ ನೀವು ಕ್ಲೈಮ್ಯಾಕ್ಸ್ ಅಂದಾಗ ಎಲ್ಲಿ ಕ್ಲೈಮ್ಯಾಕ್ಸು ಸ್ಯಾಡ್ ಆಗುತ್ತಲ್ಲ ಆ ಪಿಕ್ಚರ್ ಫ್ಲಾಪ್ ಆಗಿ ಹೋಗ್ಬಿಡುತ್ತೆ, ಎಲ್ಲಿ ಸುಖಾಂತ್ಯವಾಗತ್ತಲ್ಲ ಆ ಫಿಲ್ಮು ಹಿಟ್ ಆಗತ್ತೆ. ಹಾಗಾಗಿ ನಮ್ಮ ಬದುಕು ಕೂಡ ಸಕ್ಸಸ್ ಆಗಿ ನಾವು ಸತ್ತ ಮೇಲೂ ನಮ್ಮನ್ನ ನೆನ್ಸ್ಕೋಬೇಕು ಅಂತಂದ್ರೆ ನಾವು ಉತ್ತಮವಾದಂತ ಸತ್ಕಾರ್ಯಗಳನ್ನ ಮಾಡಿ ನಮ್ಮ ಉಸಿರು ನಿಂತ ಮೇಲೂ ನಮ್ಮ ಹೆಸರು ಉಳಿಸೋ ಹಾಗೆ ಮಾಡ್ಬೇಕು. ಅದನ್ನ ಮಾಡೋ ಸಾಧ್ಯತೆ ಕೇವಲ ವಯಸ್ಸಾದವ್ರಿಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಸತ್ಯ ಸತ್ಯ. ಇದಕ್ಕೆ ಒಂದು ಸಣ್ಣ, ನೀವು ಹೇಳ್ತಾ ಇರೋದಕ್ಕೆ ಕಂಟಿನ್ಯೂಯೇಷನ್ ಆಗಿ ನಾನು ಹೇಳ್ಬೇಕು. ಈಗ ಈಗ ಒಂದು ನಮ್ಮ ಲೈಫಿಗೆ ನಾವೇ ಹೀರೋಗಳು, ಆದ್ರೆ ಡೈರೆಕ್ಟರ್ ಒಬ್ಬ ಕೂತಿರ್ತಾನ ಮೇಲೆ, ನಾವು ಅವ್ರ ಜೊತೆಗೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ರೆ ನಮಗ್ ಕಥೆ ಏನೋ ಗೊತ್ತಾಗೋಗಿರುತ್ತೆ, ಅದ್ರ ಪ್ರಕಾರವಾಗಿ ನಾವು ನಾಟಕ ಆಡ್ಕೊಂಡು ಆರಾಮಾಗಿ ಹೋಗ್ಬೋದು. ನಾವು ಇಲ್ಲಿ ಬಂದಿರೋದು, ಈ ಭೂಮಿಗೆ ಬಂದಿರೋದು ನಮ್ ಎದುರಿಗಿರೋ ಜನನ್ನ ಎಂಟರ್ಟೈನ್ ಮಾಡ್ಲಿಕ್ಕಲ್ಲ,
ಭಗವಂತನ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿರೋ ವಯಸ್ಸು ಅದು ಆಕ್ಚುಲಿ. ಈ ಹೌದು ವಯಸ್ಸಿಂದ ಹೌದು ತಿಳ್ಕೊಂಡ್ರೇನೆ ಹೌದು. ಒಳ್ಳೇದು. ಆ ಹಾ. ವಯಸ್ಸಿಗೆ ಬಂದಾಗ ಬೇರ್ ಮಿನಿಮಮ್ ನಾಲೆಡ್ಜ್ ಏನ್ ಇರ್ಬೇಕು ನಮ್ದು ಅಂದ್ರೆ, ಹ್ಮ್. ದೇವ್ರಿಗೆ ನಾನು ಏನ್ ಸಮರ್ಪಣೆ ಮಾಡ್ತಿದ್ದೀನಿ, ಹೌದು ನನ್ ಹೌದು. ಜೀವನನ್ನ ನಾನು ನೈವೇದ್ಯ ಮಾಡ್ತಾ ಇದ್ದೀನಿ ಎನ್ನುವಾಗ ಹೌದು ಹೌದು. ಓ, ಒಂದು ಆಮೇಲೆ ರುಚಿಯಾದ ನೀವು ಅಡಿಗೆ ನೀವು ಕೊಟ್ಟಿದ್ದೀನಿ ಎಸ್. ಹೇಳಿದ್ರೆ ನಮ್ಮ ಹೀರೋ ನಾವೇ ಅಂತ. ಆದ್ರೆ ನಾನ್ ಹೇಳ್ತೀನಿ, ನಮಗೆ ನಾವೇ ವಿಲನ್ಗಳು. ನಮ್ಮಲ್ಲಿರುವ ನಕಾರಾತ್ಮಕತೆಗಳು, ನಮ್ಮಲ್ಲಿರುವಂತ ಚಿಂತನೆಗಳು, ಅದರಲ್ಲೇ ವೆನ್ ವಿ ವಾಕ್ ಡೌನ್ ಅಲ್ಲ, ನಮ್ಮ ಮನಸ್ಸನ್ನ, ನಮ್ಮ ಸಂಬಂಧಗಳನ್ನ, ನಮ್ಮ ಕುಟುಂಬವನ್ನ ನಾವೇ ನಾಶ ಮಾಡಕ್ ಹೋಗ್ತೀವಿ ಅಂತ ನನ್ಗನ್ಸುತ್ತೆ. ವೆರಿ ಹಾಗಾಗಿ ಟ್ರೂ. ನಾವು ನಮ್ಮನ್ನ ನಾವು ನಾಶ ಮಾಡ್ಕೊಳ್ಬಾರ್ದು ಅಂತಂದ್ರೆ, ಆ ನಾವು ವಿಲನ್ ಆಗ್ಬಾರ್ದು ಅಂದ್ರೆ, ನಮ್ಮ ತಲೆಯಲ್ಲಿ ಸದ್ಭಕ್ತಿ, ಸದ್ವಿಚಾರ, ಸದ್ಬುದ್ಧಿ ತುಂಬಿಕೊಂಡು ನಾವು ಭಗವಂತನ ಪ್ರೇರೇಪಣೆಗೆ, ಭಗವಂತನ ಆರಾಧನೆಗೆ ನಮ್ಮ ಬದುಕನ್ನ ಸಮರ್ಪಿಸ್ಕೊಳ್ಬೇಕು ಅಂತ ನೀವ್ ಹೇಳ್ತೀರಿ. ಆದ್ರೆ ವೆರಿ ಟ್ರೂ. ಏನಾಗತ್ತೆ ವಯಸ್ಸಾದ್ಮೇಲೆ ಮಗ ಮಾತ್ ಕೇಳಲ್ಲ, ಸೊಸೆ ಹ್ಮ್ ಏನೋ ಇದ್ ಮಾಡ್ತಾಳೆ, ಆ ಹೆಂಡತಿ ಹ್ಮ್. ಸತ್ತೋಗಿದ್ದಾಳೆ. ಈ ನಾನಾ ತರದ ಚಿಂತೆಗಳಿರುತ್ತಲ್ಲ, ಆ ಚಿಂತೆಯಿಂದ ವಯಸ್ಸಾದವರು ಹೊರಗಡೆ ಬರೋದ್ ಹೇಗೆ? ಆ ವಯಸ್ಸಲ್ಲಿದ್ದವರಿಗೆ ಮೇಡಮ್ ಒಂದ್ ಏನಾಗತ್ತೆ ಅಂದ್ರೆ, ಹ್ಮ್. ಅವರ ಸ್ನೇಹಿತರು, ಹ್ಮ್. ಅವರ ಸಂಬಂಧಿಕರು, ಅವರ ಅಣ್ಣ ತಮ್ಮಂದರು, ಅವರ ಸಮಕಾಲೀನರೆಲ್ಲರೂ ಒಬ್ಬೊಬ್ಬರಾಗಿ ಕಾಲವಾಗ್ತಾ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಆ ಹಾ. ಮತ್ತೆ ಇನ್ನೊಂದು ಕಡೆ ಈ ಮನೆ ಅನ್ನೋದು ಖಾಲಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಹೌದು. ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತ ಕರಿತೀವಿ. ಅವರು ಕಷ್ಟಪಟ್ಟು ಕಟ್ಟಿರುವಂತಹ ನೆಸ್ಟ್ ಹಾ. ಕ್ರಮೇಣವಾಗಿ ಎಂಟಿ ಆಗ್ತಾ ಹೋಗುತ್ತೆ. ಹ್ಮ್. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಮೇಡಮ್. ನನ್ನ ತಾತನಿಗೆ 94 ಹ್ಮ್. ವರ್ಷ. ಮೊನ್ನೆ ಹ್ಮ್. ಕೂತ್ಕೊಂಡು ಲೆಕ್ಕ ಬರೀತಾ ಇದ್ರು. ಏನ್ ಹಾ. ಬರಿತಿದ್ದೀರಾ ಅಂತ ಕೇಳ್ದೆ. ಇಲ್ಲ ಕಣೋ, ನನ್ ಫ್ರೆಂಡ್ಸ್ ಎಷ್ಟ್ ಜನ ಸತ್ತೋಗಿದ್ದಾರೆ ಬರಿತಾ ಇದ್ದೀನಿ ಲೆಕ್ಕ ಅಂತ. ಓಕೆ. ಇಲ್ಲೊಬ್ಬ ಇದ್ದ, ಅವನು ಹೋದ, ಇಲ್ಲೊಬ್ಬ ಇದ್ದ. ಅಂಡ್ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಮ್ಯಾಮ್, ಅವ್ರ ಸ್ನೇಹಿತರಲ್ಲಿ ಎಷ್ಟು ಜನ ಸತ್ತಿದಾರೋ ಪರ್ಸೆಂಟೇಜ್ ಲೆಕ್ಕದಲ್ಲಿ ನನ್ನ ಸ್ನೇಹಿತರು ಸತ್ತಿರೋರು ಅಷ್ಟೇ ಪರ್ಸೆಂಟ್ ಇದ್ದಾರೆ. ಹಾ. ಹೌದು ಹೌದು. ಈಗ ಯುವಕರು ಕೂಡ ಸಾಯ್ತಾ ಇದ್ದಾರೆ. ಆ ಎಸ್. ಸಾವು ಅನ್ನೋದು ಹುಟ್ಟಿದ ಪ್ರತಿಯೊಬ್ಬರಿಗೂ ಇದ್ದಿದ್ದೆ. ಹೌದು. ಯಾಕಂದ್ರೆ ಹುಟ್ಟು ಅನಿಶ್ಚಿತ, ಸಾವು ಖಚಿತ. ಹಾಗಾಗಿ ಆ ಸಾವಿಗೆ ನಾವು ಭಯ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಸತ್ಯ. ನೀವು ಆಧ್ಯಾತ್ಮ ಜೀವಿ ಆಗಿರೋದ್ರಿಂದ ನಮ್ಮ ಕೇಳುಗರು ಕೂಡ ಅದನ್ನ ಕಲ್ತ್ಕೊಳ್ಬೇಕು. ಹಾ. ಆತ್ಮಕ್ಕೆ ಸಾವು ಅನ್ನೋದಿಲ್ಲ. ಅದು ಪರಮಾತ್ಮನ ಅಂಶ. ಆತ್ಮ, ಜೀವಾತ್ಮ ನಮ್ಮಲ್ಲಿರೋದು, ಅದಕ್ಕೆ ಸಾವಿಲ್ಲ. ಈ ಹ್ಮ್ ಸಾಯ್ತಾ ಇರೋದು ಈ ನಶ್ವರವಾದಂತ ಶರೀರ. ಹಾಗಾಗಿ ಹ್ಮ್. ನಾವು ಸಾವಿನ ಕಡೆಗೆ ಕೌಂಟ್ ಇಡೋದು ಬಿಟ್ಟು, ನಮ್ಮ ಬದುಕಿನಲ್ಲಿ ಆದಂತ ಒಳ್ಳೇದು, ನಾವು ಇನ್ನೇನು ಒಳ್ಳೇದನ್ನ ಜನರಿಗೆ ಕೊಡ್ಬೇಕು ಅನ್ನೋದಕ್ಕೆ ನಾವು ಗಮನ ಕೊಡ್ಬೇಕು ಅಂತ ನನ್ಗನ್ಸುತ್ತೆ. ಸತ್ಯ ನೀವೇನ್ ಸತ್ಯ ಹೇಳ್ತೀರಿ? ಸತ್ಯ. ಹ್ಮ್. ಕರೆಕ್ಟ್. ಖಂಡಿತವಾದ ಮಾತಿದು. ಈ ಈ ರೀತಿಯಾಗಿ ಆ ನೆಸ್ಟ್ ಅವ್ರು ಏನ್ ಕಟ್ಟಿರ್ತಾರೆ, ಅವ್ರ ಕಾಂಟ್ಯಾಕ್ಟ್ ಇರೋ ನೆಸ್ಟ್ ಏನ್ ಕಟ್ಟಿರ್ತಾರೆ, ಅದು ಕ್ರಮೇಣವಾಗಿ ಕೆಲವು ಪಕ್ಷಿಗಳು ಹಾರ್ ಹೋಗ್ತವೆ, ಕೆಲವು ಹ್ಮ್. ಪಕ್ಷಿಗಳು ಸತ್ತು ಬಿದ್ದಿರ್ತವೆ. ಹ್ಮ್. ಏಕಾಂತ ಕಾಡ್ಲಿಕ್ಕೆ ಶುರು ಆದಾಗ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಮ್ಯೂಸಿಕ್ ಮಾತ್ರ ಇರುತ್ತೆ, ಫೋರ್ ಗ್ರೌಂಡ್ ಅಲ್ಲಿ ಏನು ಆಕ್ಷನ್ ಇರಲ್ಲ, ಡೈಲಾಗು ಓ. ಇರಲ್ಲ ಅನ್ನುವಾಗ ಹಾ. ಏನಾಗುತ್ತೆ, ಇಟ್ ಹಾ. ಬಿಕಮ್ಸ್ ಮೋರ್ ಆಫ್ ಅ ಸಸ್ಪೆನ್ಸ್ ಹಾ. ಥ್ರಿಲ್ಲರ್ ತರ ಹ್ಮ್. ಆಗೋಗುತ್ತೆ. ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಾಗ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆನೇ ಉತ್ತರ ಹುಡುಕ್ತಾ ಇರ್ತಾರೆ ಹೊರತು ಆಕ್ಟ್ ಹಾ. ಮಾಡೋದಿಲ್ಲ ಅದರ ಪ್ರಕಾರ. ಆ ಸರಿ ಸರಿ ಸರಿ. ಹಾಗಾದ್ರೆ ನೀವು ಏಕಾಂತ ಅನ್ನೋ ಪದ ಬಳಸಿದ್ರಿ. ನಾವು ಬದುಕಿನ ಜಂಜಾಟದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಬರೀ ದುಡಿತಾ 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 ಅಂತ ಹೋದ್ವಿ. ಈಗ ನಮಗೆ ಏಕಾಂತ ಸಿಕ್ಕಾಗ ನಮ್ಮ ಅಂತರಾತ್ಮದ ಒಳಗಡೆ ಹೋಗ್ಬಿಟ್ಟು ಪರಮಾತ್ಮನ ಜೊತೆಗೆ ಏಕಾಂತದಲ್ಲಿ ಇರೋದನ್ನ, ಧ್ಯಾನ ಮಾಡೋದನ್ನ ಕಲ್ತ್ರೆ ಒಳ್ಳೇದಾಗತ್ತೆ. ನೀವೇನಂತೀರಿ? ವೆರಿ ಟ್ರೂ. ಸಾಲಿಟ್ಯೂಡ್ ಅಂತ ಒಂದಿದೆ ಮೆಡಿಟೇಷನ್. ಆ ಹ್ಮ್. ಸಾಲಿಟ್ಯೂಡ್ ಅನ್ನೋ ಮೆಡಿಟೇಷನ್ ಅನ್ನ ನಾವು ಈ ಬ್ರಹ್ಮಚರ್ಯ ಆದ್ಮೇಲಿಂದ ಫಾಲೋ ಮಾಡ್ತಾ ಬಂದ್ವಿ ಅಂತ ಆದ್ರೆ, ಅವಾಗ ಹಾ. ನಮಗೆ ಏನಾಗುತ್ತೆ, ನನಗೆ ಏಕಾಂತವನ್ನು ನಾನು ಎಂಜಾಯ್ ಮಾಡ್ಬೇಕು. ಈ ಏಕಾಂತ ಅನ್ನೋದು ನನ್ ಜೊತೆಗೆ ಹುಟ್ಟಿದ ಅವಳ ಜವಳಿ ಇನ್ನೊಬ್ಬ ಯಾರೋ ನನ್ನೊಟ್ಟಿಗೆ ಹುಟ್ಟಿದಾನೆ ಅನ್ಕೊಳ್ಳಿ, ಅವನು ನನ್ನ ಜೊತೆಗೆ ಸಾವಿನಲ್ಲಿ ನನ್ನ ಜೊತೆಗೆ ಬರೋದಿಲ್ಲ. ಹೌದು ಆ ರೀತಿಯಾದಂತಹ ಸತ್ಯಗಳು ನಮಗೆ ಗೊತ್ತಾದಾಗ ಏನಾಗುತ್ತೆ, ಈ ದೇಹ ನಾನಲ್ಲ, ಈ ಮನಸ್ಸು ಹೌದು ನಾನಲ್ಲ, ಇದು ಹೌದು. ಎರಡರ ಜೊತೆಗೆ ಇನ್ನೊಂದಿದೆ, ಅದು ನಾನು ಅನ್ನೋದು ಗೊತ್ತಾದಾಗ ನಾನು ಅನ್ನೋದು ಹೋಗತ್ತೆ. ಅವಾಗ ನನಗೆ ಒಂದು ನೀನು ಇಲ್ಲಿನೂ ಅನ್ನೋದು ಸ್ವರ್ಗ. ಉಳಿಯುತ್ತೆ. ಅಲ್ಲ, ನೀನು ಅನ್ನೋದು ಉಳಿಯುತ್ತೆ. ಆ ಪರಮಾತ್ಮನೇ ಸತ್ಯ ಒಬ್ನು, ಅವನು ಶಾಶ್ವತ, ನಾವು ಶಾಶ್ವತ ಅಲ್ಲ ಅನ್ನೋದು ಅದು ಸತ್ಯ ಸತ್ಯ. ಗೊತ್ತಾಗ್ಬೇಕು. ಆಯ್ತು, ಸರಿ ಈ ಸರಿ. ಇದಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಐ ಪ್ರಾಬ್ಲಮ್ ಅಂತ ಕರಿತೀನಿ. ಕಣ್ಣು ಹಾ. ಅನ್ನೋ ಐ ಅಲ್ಲ, ಐ ಹಾ. ಐ ಐ ಮೀ ನಾನು ಅಂತಾರಲ್ಲ, ಆ ಈಗೋ ಐ ಈಗೋ ಪ್ರಾಬ್ಲಮ್. ಅಹಂಕಾರ. ಹಾ, ಅದು ಅಹಂಕಾರ. ಹೋಗ್ಬೇಕು. ಅದು ಕ್ರಮೇಣವಾಗಿ ನಮ್ಮ ಹ್ಮ್. ಕಷ್ಟಗಳಲ್ಲಿ
ಆ ಅಹಂಕಾರ ಅನ್ನೋದು ಡಿಸಾಲ್ವ್ ಆದಾಗ ಏನಾಗುತ್ತೆ, ಹ್ಮ್ ನನ್ನ ನಿಜವಾದ ಸತ್ವ ಏನು ಅನ್ನೋದು ಗೊತ್ತಾಗತ್ತೆ. ಆ ಹೌದು ಹೌದು ಸತ್ವವನ್ನ ನಾವು ಅರಿತುಕೊಂಡಾಗ ನಮಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲದೆ ಇರೋದು ಗೊತ್ತಾಗ್ತವೆ. ಎಷ್ಟೋ ಸುಳ್ಳುಗಳನ್ನ ನಾವು ಸತ್ಯ ಅಂತ ನಂಬಿರ್ತೀವಿ, ಹ್ಮ್ ಅದು ನಮಗೆ ಅರ್ಥ ಆಗತ್ತೆ. ಎಷ್ಟೋ ಸತ್ಯಗಳನ್ನ ಸುಳ್ಳು ಅನ್ಕೊಂಡ್ ಬಿಟ್ಟಿರ್ತೀವಿ, ಹೌದು ಅದೆಲ್ಲಾದ್ರೂ ಗೊತ್ತಾದಾಗ ಅಯ್ಯೋ ಇಷ್ಟು ವರ್ಷ ನಾನು ಜೀವನ ನಡೆಸಿದ್ದೆಲ್ಲ ವ್ಯರ್ಥ ಆಗೋಯ್ತಾ, ಇಷ್ಟು ವರ್ಷ ನಾನು ಜೀವನ ನಡೆಸಿದ್ದೆಲ್ಲ ಏನು ಮತ್ತೆ ಅನ್ನೋ ಒಂದು ಹ್ಮ್ ಪ್ರಶ್ನೆ ನಮ್ಮನ್ನ ಕಾಡ್ಲಿಕ್ಕೆ ಶುರು ಆಗತ್ತೆ. ಇದಕ್ಕೆ ಹ್ಮ್ ಬುದ್ಧಿಸಂ ನಲ್ಲಿ ಒಂದು ಸಣ್ಣ ಹ್ಮ್ ಕಥೆ ಇದೆ, ಅದನ್ನ ನಾನು ಹೇಳ್ಬೇಕು ಅಂತ ಹೇಳಿ ಬಯಸ್ತೇನೆ. ಹೇಳಿ ಹೇಳಿ ಹೇಳಿ. ಇಬ್ರು ವಯೋವೃದ್ಧರು ಇರ್ತಾರೆ. ಹಾ ಬುದ್ಧ ಅಲ್ಲಿ ಇದೆ ಚಾತುರ್ಮಾಸಕ್ ಬಂದಲ್ಲಿ ಕೂತಿರ್ತಾನೆ ಒಂದು ಕುಟೀರದಲ್ಲಿ. ಹಾ ಹಾ ಇವ್ರಿಬ್ರು ಗೊತ್ತಾಗತ್ತೆ, ಓ ಬುದ್ಧ ಬಂದಿದಾನಂತೆ, ಹೋಗ್ ಹ್ಮ್ ಮಾತಾಡ್ಬೇಕು ಅಂತ. ಒಬ್ಬ ಹ್ಮ್ ಅಸ್ತಿತ್ವವನ್ನ ನಂಬುವವನು ಹಾ ಆಸ್ತಿಕ, ಇನ್ನೊಬ್ಬ ಆಸ್ತಿಕ ನಾಸ್ತಿಕ. ನಾಸ್ತಿಕ. ಇಬ್ಬರು ಮಧ್ಯೆ ಜಟ್ಟಾಪಟ್ಟಿ ಜಗಳ ಯಾವಾಗಾದ್ರೂ ಆ ಹ್ಮ್ ಜಗಳ ನಡೀತಾ ಇದೆ ಎಲ್ಲಾದ್ರೂ ಅಂದ್ರೆ ಅರಳಿಕಟ್ಟೆ ಹಾ ಮರದ ಸುತ್ತಮುತ್ತಲಲ್ಲಿ ಇವರಿಬ್ರು ಜಗಳ ಹಾ ಆಡ್ತಿದ್ದಾರೆ ಅಂತ ಅರ್ಥ. ವೃದ್ಧರಾಗೋಗಿರ್ತಾರೆ, ವಯಸ್ಸಾಗೋಗಿರುತ್ತೆ. ಹಾ ಹೆಂಗು ಒಬ್ರು ಸೆಲ್ಫ್ ಆಕ್ಚುಲೈಸ್ಡ್ ಪರ್ಸನ್ ಬಂದಿದ್ದಾರೆ, ಹಾ ಅವ್ರ ಹತ್ರ ನಾವು ಹೋಗಿ ಕೇಳ್ಬೇಕು, ಹ್ಮ್ ನಾನು ದೇವ್ರಿದ್ದಾನೆ ಅಂತ, ಅವನು ಹಾ ದೇವ್ರಿಲ್ಲ ಅಂತ. ಇವತ್ತು ಇಲ್ಲ ಅಂತ. ಎರಡರಲ್ಲೊಂದು ವ್ಯತ್ಯಾಸ ಆಗ್ಬೇಕು. ಹಾ ಹಾ ಒಬ್ಬ ಹೋಗ್ತಾನೆ, ಇಬ್ರು ಹೋಗ್ತಾರೆ, ಬುದ್ಧನ ಎದುರಿಗೆ ಹ್ಮ್ ಹೋಗ್ಬಿಡ್ತಾರೆ. ಅವಾಗ ಹೇಳ್ತಾರೆ ಬುದ್ಧ, ಇಲ್ಲಪ್ಪ ಒಂದ್ಸಲಿ ಒಬ್ಬ ಮಾತ್ರ ಬರ್ಬೇಕು ಅವಕಾಶ, ಹ್ಮ್ ಇನ್ನೊಬ್ಬನಿಗೆ ಇನ್ನೊಂದ್ಸಲ. ಆಯ್ತು ಹ್ಮ್ ಒಂದ್ಸರಿ ಏನಕ್ಕೆ ಬಂದಿರೋದು ಹೇಳ್ಬಿಡಿ, ಬಂದಿದ್ದೀರಾ ಇಬ್ರು. ನನಗೆ ದೇವ್ರಿದ್ದಾನೆ ಅಂತ ಬುದ್ಧಿ, ಇವನಿಗೆ ದೇವ್ರಿಲ್ಲ ಅಂತ, ಏನು ಕತೆ ಹ್ಮ್ ಅಂತ. ಹ್ಮ್ ಫಸ್ಟ್ ಒಬ್ರು ಆಚೆ ಹೋಗಿ ಇನ್ನೊಬ್ರು ಇಲ್ಲಿ ಉಳ್ಕೊಳ್ಳಿ, ಆಮೇಲೆ ನೀವಿಬ್ರು ಹ್ಮ್ ಒಬ್ರನ್ನೊಬ್ರು ಇನ್ನೊಂದ್ಸಲಿ ಬೇಟೆ ಆಗೋ ಹಾಗೆ ಇಲ್ಲ. ನೀವು ನೀವು ಓಕೆ ನಿಮ್ ದಾರಿಲಿ ಹೋಗ್ಬೇಕು ಅಂತ ಓಕೆ. ಲೆಕ್ಕಾಚಾರದಲ್ಲಿ. ಹಾ ಹಾ ಮೊದಲು ದೇವ್ರು ಇಲ್ಲ ಅಂತ ಹೇಳ್ತಾ ಇದ್ದವನನ್ನು ಕೂಡಿಸ್ಕೊತಾರೆ. ಹಾ ಹೇಳಪ್ಪ ಏನ್ ಸಮಾಚಾರ. ಹಾ ಇಲ್ಲ, ನಾನ್ ಹೇಳ್ತೀನಿ ದೇವ್ರಿಲ್ಲ ಅಂತ. ಹೌದಾ, ಹೇಗೆ? ಅವ್ನ್ ಏನೇನೋ ಅವನದಾದಂತಹ ತರ್ಕಗಳನ್ನ, ಲಾಜಿಕಲ್ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾನೆ. ಕಣ್ಣಿಗೆ ಕಾಣಿಸ್ತಾನ, ಅವ್ನ್ ಮಾತಾಡೋದ್ ಹ್ಮ್ ಕಿವಿ ಕೇಳ್ಸತ್ತ, ಈ ತರ ವಿತಂಡವಾಗಿ ವಾದ ಮಾಡ್ಬಿಟ್ಟು ಹೇಳ್ತಾನೆ ಮಾಡ್ತಾರೆ. ಬುದ್ಧನಿಗೆ, ಹ್ಮ್ ನೀವೇ ಹೇಳಿ, ನಿಮಗೆ ಎಲ್ಲ ವಿಷಯ ಗೊತ್ತಿರೋರು ನೀವೇ ಹೇಳಿ ಬುದ್ಧಿ, ದೇವ್ರಿದಾನ. ಹ್ಮ್ ಇಲ್ಲ, ಯಾರಿದ್ದಾನೆ ಅಂತ ಹೇಳಿದ್ರು. ಹಾ, ಅವನು ಇದಾನಲ್ಲ ಆಚೆ, ಅವನಿಗೆ ಹೇಳಿ ದೇವ್ರಿಲ್ಲ ಅಂತ. ಅವನು ಪೆದ್ದ, ಹಾ ಎಲ್ಲಾನು ನಂಬ್ಬಿಟ್ಟಿದ್ದಾನೆ ದೇವ್ರಿದ್ದಾನೆ ಅಂತ. ಅವ್ನು ನಿನ್ನೆಲಿಂದನಾರ ಅವ್ನ ಜೀವನ ಸರಿ ಮಾಡ್ಕೊಳ್ಳಿ. ಹ್ಞೂ ಸರಿ, ನೀನ್ ಹೊರಡಪ್ಪ. ಅವ್ನು ಹ್ಮ್ ಹೊರಡ್ತಾನೆ. ಹ್ಮ್ ಈಗ ದೇವ್ರಿದೆ ಅಂತ ಹೇಳಿದವನು ಬಂದು ಕೂಡ್ತಾನೆ ಎದುರಿಗೆ. ಬಂದು ಹ್ಮ್ ಕೂತುವಾಗ ಹೇಳ್ತಾನೆ, ಏನಪ್ಪ ನಿಂದು ಸಮಸ್ಯೆ? ಇಲ್ಲ, ಅವನು ನನ್ನೊಟ್ಟಿಗೆ ಯಾವಾಗ ಪೂರ ಜಗಳ ಆಡೋದು. ಏನಕ್ಕೆ? ನಾನು ದೇವ್ರು ಇದ್ದಾನೆ ಅಂತ ಹೇಳಲಿಕ್ಕೆ, ಅವ್ನು ಇಲ್ಲ ಅಂತ ಹೇಳಲಿಕ್ಕೆ. ಏನಿದು? ಇದೆಲ್ಲ ನಾವು ಉಸಿರಾಡ್ತಾ ಇರೋದು, ನಾವು ಕಣ್ಣಿಂದ ನೋಡ್ತಾ ಇರೋದು. ಸೂರ್ಯ ಇಲ್ಲದೆ ನೋಡ್ಲಿಕ್ಕಾಗತ್ತಾ? ವಾಯು ಇಲ್ಲದೆ ಉಸಿರಾಟ ಮಾಡ್ಲಿಕ್ಕಾಗತ್ತಾ? ಈಶ್ವರ ಇಲ್ಲದೆ ಮನಸ್ಸು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವಾ? ಬುದ್ಧಿ, ಹ್ಮ್ ಅಹಂಕಾರ, ಚಿತ್ತ, ಚೇತನ ಇದೆಲ್ಲ ಆಪರೇಟ್ ಆಗ್ತಿರೋದು ಆ ಸರ್ವಶಕ್ತನಿಂದ ಅಲ್ವಾ? ಅವ್ನಿಲ್ಲ ಹ್ಮ್ ಅಂದ್ರೆ ನಾವಿಲ್ಲ ಅಲ್ವಾ? ಅವನಿಗೆ ಅದೇನು ಗೊತ್ತಿಲ್ಲ, ಅವನಿಗೆ ಅದನ್ನ ಹೇಳ್ ಕಳ್ಸಿದ್ರ ನೀವು. ನಿಂದ ಹ್ಮ್ ಏನ್ ಹೇಳಪ್ಪ, ದೇವ್ರು ಇದಾನೆ ಅಂತ ಬುದ್ಧಿ. ಹೌದು ಇದಾನೆ, ಯಾರಿಲ್ಲ ಅಂದಿತ್ತು. ಇದನ್ನು ಒಬ್ಬ ಶಿಷ್ಯ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ, ಬುದ್ಧನ್ ಶಿಷ್ಯ. ಹ್ಮ್ ಹ್ಮ್ ಈ ವಯಸ್ಸಾದ ಇನ್ನೊಬ್ಬ ಆಸ್ತಿಕನನ್ನು ಕಳಿಸ್ತಾರ ಆಚೆ, ಹೋಗ್ಬಿಟ್ ಬಾಪ ಹ್ಮ್ ಒಳ್ಳೇದಾಗ್ಲಿ, ನೀನ್ ದೇವ್ರನ್ನ ಹ್ಮ್ ಭೇಟಿ ಆದಾಗ ನಾನು ಕೇಳ್ದೆ ಅಂತ ಹೇಳು ಅಂತ. ಅವ್ನು ಇನ್ನೂ ಖುಷಿಯಾಗಿ ಹೋಗ್ತಾನೆ, ಅವ್ರಿಬ್ರು ಪುನಃ ಭೇಟಿನೇ ಆಗೋದಿಲ್ಲ. ಇಲ್ಲಿ ಸರಿ ಕೂತಿರೋ ಸರಿ ಈ ಸರಿ. ಶಿಷ್ಯನಿಗೆ ಇವಾಗ ಒಂದು ಚಿಂತೆ ಶುರು ಆಗುತ್ತೆ. ಎಲ್ಲ ಇದೇನಿದು, ಈ ತರ ನೀವು ತೀರ್ಮಾನ ಮಾಡಿ ಕಳ್ಸಿದ್ರಲ್ಲ, ಈಗ ದೇವ್ರು ಇದಾನೋ ಇಲ್ವೋ ಅನ್ನೋ ಯೋಚನೆ ನನಗ್ ಶುರು ಆಗಿದೆ ಅಂತಾನೆ. ನೋಡಪ್ಪ, ಅವ್ರಿಗೆ ವಯಸ್ಸಷ್ಟು, ಹ್ಮ್ ಅವ್ರಿಗೆ ಕ್ಲಾರಿಟಿ ಇದೆ. ಅವ್ರು ಹ್ಮ್ ಅನ್ಕೊಂಡಿರೋದು ತಪ್ಪು ಅಂತ ನಾನು ಹೇಳಿದ್ರೆ, ಅವ್ರು ಇಷ್ಟು ವರ್ಷ ಜೀವನ ನಡೆಸಿರೋದು ಸುಳ್ಳು ಅಂತ ಅವರು ಇನ್ ಮುಂದಿನ ಆಗುತ್ತೆ. ಜೀವನ ಹೌದು. ಪೂರ್ತಿ ಕೊರಗಬೇಕಾಗತ್ತೆ. ಹಾ ನೀನು ಈಗ ಯುವಕ ಇದ್ದಿ, ನೀನು ಹ್ಮ್ ತಿಳ್ಕೊ ದೇವ್ರು ಇದ್ದಾನೋ ಇಲ್ವೋ ಅಂತ. ನೀನ್ ಸಂಶೋಧನೆ ಮಾಡು, ಹುಡುಕು. ಹ್ಮ್ ಸಿಗ್ಲಿಲ್ವಾ, ಇಲ್ಲ ಅನ್ಕೊಂಡ್ ಹೋಗು. ಹಾ ಸಿಕ್ಕಿದ್ರೆ ಇದಾನೆ ಅನ್ಕೊಂಡ್ ಹೋಗು. ಹಾ ಇಲ್ಲಿ ಸರಿ ಸರಿ ಸರಿ. ಇಬ್ಬರಿಗೆ ಒಂದು ಇನ್ಫಾರ್ಮೇಶನ್ ಇದೆ, ಒಂದು ಮೆಸೇಜ್ ಇದೆ. ಒಂದು ಹಾ ವೃದ್ಧರಿಗೆ, ಇನ್ನೊಂದು ಯುವಕರಿಗೆ. ಹ್ಮ್ ಇದಾನ ಇಲ್ವಾ ಅಂತ ನಾವು ಯೋಚನೆ ಮಾಡ್ಬೇಕು ಅನ್ನೋದು ಒಂದ್ ಕಡೆ ಆಯ್ತು. ಅಂದ್ರೆ ಇವತ್ತು ವೃದ್ಧರ ಬಗ್ಗೆ ಮಾತಾಡ್ತಿರೋ ಕಾರಣದಿಂದ ಹ್ಮ್ ನಾವ್ ಏನ್ ಅನ್ಕೊಂಡಿದೀವಿ ಅದನ್ನೇ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲಿವರೆಗೂ ಆಗಿರೋದನ್ನ ನೀನ್ ಮುಂದೆ ಬದಲು ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಹಾ ಬದಲು ಮಾಡ್ಲಿಕ್ಕೂ ಹೋಗ್ಬಾರ್ದು ಅನ್ನೋದು ನನ್ನ ಓಕೆ ಅಭಿಪ್ರಾಯ. ಓಕೆ ಓಕೆ ಓಕೆ. ಬಹಳ ಬಹಳ ಚೆನ್ನಾಗಿ ಹೇಳಿದ್ರಿ. ಆ ವಯಸ್ಸಾಗ್ತಾ ಇದ್ದಂಗೆ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಪ್ರಜ್ಞೆ ಮತ್ತೆ ಸ್ಥಿತಪ್ರಜ್ಞೆ ಆಗ್ಬೇಕು. ಆ ಹೌದು, ಸ್ಥಿತಪ್ರಜ್ಞೆವನ್ನ ಕಳ್ಕೊಂಡ್ಬಿಟ್ರೆ ಅವ್ರಿಗೆ ಆ ಕೊರಗು ಅನ್ನೋದು ಹೆಚ್ಚಾಗ್ಬಿಡುತ್ತೆ. ಕೊರಗಿನಲ್ಲಿ ಹೋಗ್ತಾರೆ. ಈ ಚಿಂತೆಯಿಂದ ಚಿತೆ ಕಡೆಗೆ ಹೋಗ್ಬಾರ್ದು ಅಂದ್ರೆ ಅದ್ರ ಬಗ್ಗೆ ಚಿಕಿತ್ಸೆಯನ್ನ ಮುಂದಿನ ಎಪಿಸೋಡ್ನಲ್ಲಿ ಮಾತಾಡೋಣ. ಆಯ್ತಾ? ತುಂಬಾ ಖಂಡಿತ. ತುಂಬಾ ಸಂತೋಷ. ನಮಸ್ಕಾರಗಳು. ನಮಸ್ಕಾರ, ನಮಸ್ಕಾರ.